ಆಗ 2.5 ವರ್ಷದ ಹಿಂದೆ 2 ವರ್ಷ ಕಾಲ 2 ವರ್ಷ ಕಾಲ ಹೋರಾಟ ಮಾಡಿದಾಗ ಇವರೆಲ್ಲರೂ ಕೂಡ ನಮ್ಮ ಜೊತೆ ಯಾರಿದ್ರು? ಪ್ರಿಯಾಂಕ್ ಖರ್ಗೆ ಅವರಿದ್ರು, ಶರತ್ ಪ್ರಕಾಶ್ ಪಾಟೀಲ್ ಅವರಿದ್ರು, ಆಮೇಲೆ ಜಗದೇವ್ ಗುತ್ತಿದಾರ್ ಇದ್ರು, ಸುಭಾಷ್ ಗುತ್ತಿದಾರ್ ಇದ್ರು, ಅಲ್ಲಂಪುರ ಪಾಟೀಲ್ ಅವರಿದ್ರು, ಎಲ್ಲರೂ ಇದ್ರು. ಇವತ್ತು 2.5 ವರ್ಷ ಆದ ಮೇಲೆ ಯಾರೂ ಕೂಡ ಒಂದು ದಿನ ಬಂದು ಕರ್ಕೊಂಡು ಹೋಗಲಿಲ್ಲ ಮುಖ್ಯಮಂತ್ರಿ ಹತ್ರ. ಹಾಗಾಗಿ ನಾನು ನಾರಾಯಣ ಗುರುಜಯಂತಿನ ಘೋಷಣೆ ಮಾಡಿದಾಗ ಬೇಡ ಬೇಡ ಅಂತ ಹೇಳಿ ಬಂದಿದ್ರು. ಯಾವುದಕ್ಕೂ ಬಗ್ಗಂಗಿಲ್ಲ, ಜಗ್ಗಂಗಿಲ್ಲ. ನಮ್ಮ ಹೋರಾಟ ಮಿನಿಮಮ್ 4 ರಿಂದ 5 ಬೇಡಿಕೆಗಳು ನಮಗೆ ಈಡೇರಿಸಿ ಕೊಡಬೇಕು. ನಾರಾಯಣ ಗುರುಗಳ ಪುತ್ಥಳಿಯನ್ನೇ ಮಾಡೋದಕ್ಕೆ ವಿಧಾನಸಭೆಯ ಎದುರುಗಡೆ ಸೈಟ್ ಕೊಟ್ಟು ನಮಗೆ ಹೆಸರು ಬರೆದು ಕೊಡಬೇಕು. ಈಗ 4-5 ಮಾಡಿದರೆ ಅದನ್ನೇ ಯೋಚನೆ ಮಾಡೋಣ. ಅಲ್ಲಿವರೆಗೆ ಯಾವ ಎದುರಿಸಿದ್ರು ಬದಲಿಸಿದ್ರು ಯಾವುದು ಮಾಡಿದ್ರು ಕೂಡ ನಾವು ಹಿಂದಕ್ಕೆ ಹೋಗುವುದಿಲ್ಲ ಅಂತಕ್ಕಂಥದ್ದು ನಿಮ್ಮ ಒಳಗಡೆ ಹೇಳ್ತಾರೆ. ಸ್ವಾಮೀಜಿ, ನಿಮ್ಮ ಈ ಪಾದಯಾತ್ರೆ ಏನು ಹೊಸದೇನಲ್ಲ, ಈ ಹಿಂದೆ ಕೂಡ ಮಾಡಿದ್ರಿ, ಈಗ ಕೂಡ ಹಮ್ಮಿಕೊಂಡಿದ್ರಿ. ಇದು ಬರೀ ಪ್ರತಿಭಟನೆ ಪಾದಯಾತ್ರೆಗೆ ಅಷ್ಟೇ ಸೀಮಿತ ಆಗುತ್ತಾ ಹೆಂಗೆ ಅಂತ? ಅಲ್ಲ, ಆ ಪಾದಯಾತ್ರೆಗಳು ಮಾಡಿದ ಫಲವಾಗಿ ಅಲ್ವಾ 2 ಬೇಡಿಕೆಯನ್ನು ಈಡೇರಿಸಿರೋದು. ಒಂದು ನಿಗಮ ಘೋಷಣೆ ಆಯಿತು, 2 ಕುಲಶಾಸ್ತ್ರ ಅಧ್ಯಯನಕ್ಕೆ ದುಡ್ಡು ಕೊಟ್ಟರು. ಅದಕ್ಕಿಂತ ಮುಂದೆ ಏನೂ ಇದ್ದಿಲ್ಲಲ್ಲ. ಈಗ ನಿಗಮಕ್ಕೆ ಅಧ್ಯಕ್ಷರನ್ನ ಮಾಡಿದ್ದಾರೆ ಮತ್ತು ಸಮಾಜ ರಾಜ್ಯಾದ್ಯಂತರ ಬಹಳ ದೊಡ್ಡ ಜಾಗೃತಿ ಮಟ್ಟಕ್ಕೆ ಸಮಾಜ ಹೋದರು. ಇವತ್ತು ನೀವೇ ನೋಡುತ್ತಿದ್ರಲ್ಲ, 5 ವರ್ಷದ ಹಿಂದೆ ಹೆಂಗಿತ್ತು, ಈಗ ಪ್ರತಿ ವರ್ಷಗಳು ಕಾರ್ಯಕ್ರಮ ಹೆಂಗೆ ಮಾಡ್ತಾ ಇದ್ದಾರೆ, ಎಲ್ಲರಲ್ಲಿಯೂ ಕೂಡ ಒಂದು ಹುಮ್ಮಸ್ಸು ಬಂದಿದೆ. ಇದೆಲ್ಲವನ್ನೆಯೂ ಕೂಡ ಸಮುದಾಯದ ಹೋರಾಟದ ಒಂದು ಭಾಗ. ಹೋರಾಟ ಮಾಡುವಾಗ 2 ದೃಷ್ಟಿಗಳಿದೆ. ಒಂದು, ನಮ್ಮ ಏನು ಅನ್ಯಾಯ ಆಗಿದೆ ಆ ಅನ್ಯಾಯ ಸಮುದಾಯದ ಜನಾಂಗದ ತಲೆಯೊಳಗಡೆ ಹೃದಯದ ಅಂತರಂಗದಲ್ಲಿ ತುಂಬಿಸುವುದು ಒಂದು ಜವಾಬ್ದಾರಿ. 2ನೇದು ಯಾವುದು? ಅದನ್ನೆಲ್ಲ ಸರ್ಕಾರನೇ ಕೂಡ ತರಾಟಕ್ಕೆ ತೆಗೆದುಕೊಂಡು ಎಚ್ಚರಿಸಿಕೊಂಡು ನಮಗೆ ಅನುಕೂಲ ಮಾಡಿಕೊಡೋದು. 2 ಯೋಜನೆ ಇಟ್ಕೊಂಡು ಮುಂದೆ ಹೋಗ್ತೀವಿ. ಒಂದೇ ಯೋಜನೆ ಅಲ್ಲ, ಏನೋ ಫಲ ಸಿಗುತ್ತೋ. ಈಗ ದೇವರ ಸ್ವಾಮಿ 20 ವರ್ಷ ಹೋರಾಟ ಮಾಡ್ತಾರೆ, ಎಲ್ಲರೂ ಮಾಡ್ತಾ ಇದ್ದಾರೆ. ಅದನ್ನೇನು ಅರ್ಥ ಅಂತಂದರೆ ಅದು ಹಕ್ಕುಗಳನ್ನ ಕೊಟ್ಟು ಬಿಟ್ಟರೆ ಮತ್ತೆ ಮುಂದೆ ಹೋರಾಟ ಇಲ್ವಾ ಹಂಗಂದ್ರೆ ನಾವು ಅದು ನಮ್ಮ ಒಂದು ಸಮುದಾಯದ ಕೆಲಸ. ಅಂದರೆ ನಮ್ಮ ಜೀವನದ ಒಂದು ಭಾಗ, ನಮ್ಮ ಬದುಕಿನದ ಒಂದು ಭಾಗ. ಸಮಾಜ ಅಂದರೆ ನಮ್ಮ ಒಟ್ಟುರಿಂದ ಸಾಯುವವರೆಗೂ ನಮ್ಮ ಎಷ್ಟು ಬಂದಿದೆ? ಅದು 750 ರೂಪಾಯಿ 800 ರೂಪಾಯಿ ಬಂದಿರೋದಲ್ವ? ಅದು ಒಂದು ಕುಲಕಸಬು ಇದ್ದಂಗೆ. ಪ್ರತಿಯೊಂದು ನೋಡ್ರಿ, ಮೀನು ಹಿಡಿಯೋರ ಕುಲಕಸಬೆಯನ್ನು ಮೀನು ಹಿಡಿಯೋದು ಹೌದಲ್ವ? ಅದು ಕೂಡ ಮತ್ತೆ ದೋಬಿ ಬಟ್ಟೆ ವಾಶ್ ಮಾಡೋದಾಗಲಿ ಪ್ರತಿಯೊಂದು ಕುಲ ವೃತ್ತಿಗಳು ಕೂಡ ಇವತ್ತು ಎಲ್ಲಿಯೂ ಬಂದು ಮಾಡಲಿಲ್ಲ. ಆದರೆ ನಮ್ಮದು ರಾಜಕೀಯ ಪಿತೂರಿಯಿಂದ ಹುನ್ನಾರದಿಂದ ಈಡಿಗರು ಸೇಂದಿ ಮಾರಾಟ ಮಾಡಿ ರಾಜಕಾರಣಕ್ಕೂ ಬಂದು ಅವರು MP MLAಗಳು ಮಂತ್ರಿಗಳು ಹಾಕ್ತಾರೆ. ಅದನ್ನು ತಡಿಬೇಕು ಅಂತ ಒಂದೇ ಒಂದು ಕಾರಣದಿಂದ ಈ ಹುನ್ನಾರವನ್ನು ಮಾಡಿದ್ದಾರೆ. ಆದ್ದರಿಂದ ಇದನ್ನ ಜಾಗ್ರತೆ ಮಾಡಬೇಕು ಅಂತ ರೀತಿಯಲ್ಲಿ ಸಮಾಜ ಹೊರಡುತ್ತದೆ. 2ನೇ ಪ್ರಶ್ನೆಯೇ ಇಲ್ಲ. ಇದು ನಮ್ಮ ಹೋರಾಟಗಳ ವಿಷಯ. ನಾವು ನಿರಂತರವಾಗಿ 5 ವರ್ಷ ಕಾಲವಾಗಿ ಹೋರಾಟ ಮಾಡುತ್ತಾ ಇದ್ದೀವಿ. ಆ ಹೋರಾಟದ ಫಲವಾಗಿ ನಾರಾಯಣಗುರು ನಿಗಮ ಘೋಷಣೆ ಆಗಿದೆ. ಕುಲಶಾಸ್ತ್ರಕ್ಕೆ 25 ಲಕ್ಷ ರೂಪಾಯಿ ಸರ್ಕಾರ ಕೊಟ್ಟಿದ್ದಾರೆ. ಅದು 2 ಬೇಡಿಕೆ ಈಡೇರಿಸಿದೆ. ಇನ್ನು ಉಳಿದ ಬೇಡಿಕೆಗಳು ಈಡೇರಿಸಬೇಕು. ಸಮುದಾಯ ರಾಜ್ಯಾದ್ಯಂತರ ಜಾಗೃತಿ ಆಗಬೇಕು ಅನ್ನೋ ರೀತಿಯಲ್ಲಿ ಇದೆಲ್ಲವನ್ನೇ ನಾವು ಮಾಡುತ್ತೇವೆ. ಇದು 2ನೇದು. 3ನೇದೊಂದು ವಿಷಯ ಕೂಡ ಹೇಳಿ ನಿಲ್ಲಿಸಿಬಿಡ್ತೇನೆ. ಕೂಡಲ ಸಂಗಮದಿಂದ ನಮ್ಮ ಜಯಮೃತ್ಯುಂಜಯ ಸ್ವಾಮೀಜಿಗಳು, ಪೂಜ್ಯ ಜಯಮೃತ್ಯುಂಜಯ ಸ್ವಾಮಿಗಳು ಲಿಂಗಾಯತ ಪಂಚಮಶಾಲಿ ಸಮುದಾಯದ ಜಗದ್ಗುರುಗಳು, ಪ್ರಥಮ ಜಗದ್ಗುರುಗಳು. ಅವರು 20 ವರ್ಷ ಕಾಲ ಆ ಸಮಾಜಕ್ಕೋಸ್ಕರ ದುಡಿದು ನಮ್ಮಂಗೆ ಹೋರಾಟ ಮಾಡಿ ಬಂದಿದ್ದಾರೆ. ಇದ್ದಕ್ಕಿದ್ದಾಗ ಅವರ ರಾಜಕೀಯ ತವಲಿಗೋಸ್ಕರ ಆ ಪೂಜ್ಯ ಸ್ವಾಮೀಜಿಗಳನ್ನು ಆ ಪೀಠದಿಂದ ಉಚ್ಚಾರಣೆ ಮಾಡಿರ್ತಕ್ಕಂಥದ್ದು ನಾನು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠ ಹಾಗೂ ಈಡಿಗ ಸಮುದಾಯ ಅದನ್ನು ಖಂಡಿಸ್ತಾ ಇದ್ದೀನಿ. ಈ ರೀತಿಯಲ್ಲಿ ಸ್ವಾಮೀಜಿಗಳ ಅವರ ಒಳ್ಳೆಯ ವಯಸ್ಸು ಒಳ್ಳೆಯ ಕಾಲ ಅವರು ಉಪಯೋಗಿಸಿಕೊಳ್ಳೋದು, ಅನಂತರ ಅವರು ಹೊರಗಡೆ ದಬ್ಬಿ ಬಿಡೋದೇನಿದೆ, ಇದು ಮೂರ್ಖತರ ಧರ್ಮ ವಿರೋಧ ಕೆಲಸ ಇದು. ಇದು ಯಾರೂ ಕೂಡ ಮಾಡಬಾರದು. ಒಂದು ವೇಳೆ ಸ್ವಾಮೀಜಿಗಳನ್ನ ತಪ್ಪು ಕಂಡ್ರೆ ಅವ್ರನ್ನ ಕರೆಸ್ರಿ, ಅವ್ರನ್ನ ಕೂಡಿಸ್ರಿ, ಅವ್ರಿಗೆ ಬುದ್ಧಿಯನ್ನು ಹೇಳ್ರಿ, ಅದು ಏನೂ ಸಮಸ್ಯೆ ಇಲ್ಲ. ಆದರೆ ಈ ರೀತಿಯಲ್ಲಿ ಬೀದಿ ಪಾರು ಮಾಡಿದರೆ ಆ ದೇವರ ವಿಧಾನ, ಪರಮಾತ್ಮ ವಿಧಾನ ಅಲ್ಲ. ಅನ್ನ ಬಸವಣ್ಣನವರು ಕೂಡ ಏನು ಮಾಡಿದ್ದಾರೆ? ಇವನಾರವ 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 ಇವನು ನಮ್ಮವ ಇವನು ನಮ್ಮವ ನಮ್ಮವ ಕೂಡಲ್ಲ ಸಂಗಮ ದೇವ ಅಂತ ಹೇಳಿರ್ತಕ್ಕಂಥ ಆ ಸಿದ್ಧಾಂತವನ್ನು ಹೊಂದಿಕೊಂಡಿರ್ತಕ್ಕಂಥ ನೀವುಗಳು ಇವತ್ತು ಆ ಸ್ವಾಮೀಜಿನ ಹೊರಗಡೆ ಹಾಕ್ತೀರಿ. ಆದ್ದರಿಂದ ದಯವಿಟ್ಟು ಕೂಡಲೇ ಆ ಸಮುದಾಯದ ಪ್ರಮುಖರು ಸೇರಿ ಅವರನ್ನೇ ಮತ್ತು ಆ ಪೀಠಕ್ಕೆ ಮಾಡಬೇಕು ಅಂತಕ್ಕಂಥದ್ದು ನಾನು ಒತ್ತಾಯ. ಸರ್, ಈಗ ಪಾದಯಾತ್ರೆ ಸರ್ಕಾರ ವಿರುದ್ಧ